ಸರ್ ಇಷ್ಟು ದಿವಸ ಕರ್ನಾಟಕದಲ್ಲಿ ಕೊರೋನಾ ಇದ್ದಿಲ್ಲ. ಇತ್ತೀಚೆಗೆ ಕೇರಳಲ್ಲಿ ಹುಟ್ಟಾಕಿದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿ ಯಾವುದೋ ಒಂದು ಕೇಸ್ ಆಗಿದೆ ಅಂತ ಕರ್ನಾಟಕ ಒಳಗಡೆ ಬಂದಿದೆ, ಮೊನ್ನೆ 3 ಜನ ಸತ್ತೋದ್ರು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕೊರೋನಾ ಏನೂ ಇಲ್ಲ. ಈ ರಾಜಕಾರಣಿಗಳಿಗೆ, ಸೆಲೆಬ್ರಿಟಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೂ ಕೊರೋನಾ ಬರಲ್ಲ. ಬಡವರಿಗೆ, ಸ್ಥಳೀಯವಾಗಿರುವಂಥ ಜನಕ್ಕೆ ಕೊರೋನಾ ಬರುತ್ತೆ. 60 ವರ್ಷ ಮೇಲ್ಪಟ್ಟವರು ನೀವು ಮಾಸ್ಕ್ ಹಾಕಿ ಅಂತ ಹೇಳ್ತೀರಾ, ಅವರಿಗೆ ಭಯ ಹುಟ್ಟಿಸ್ತೀರಾ, ಅವ್ರು ಹಾರ್ಟ್ ಅಟ್ಯಾಕ್ ಬಂದೇ ಸತ್ತೋಗ್ಬಿಡ್ತಾರೆ. ಅವರು ಆ ವಿಷಯ ಮಾಡಬಾರ್ದು. ಧೈರ್ಯ ತುಂಬಿಸೋಂಥ ಕೆಲಸ ಮಾಡಬೇಕು. ಮೀಡಿಯಾದವರು, ನೀವು ಆದವರು ಅವ್ರಿಗೆ ಧೈರ್ಯ ತುಂಬಿಸ್ಬೇಕು. ಎಲ್ಲೋ ಒಂದು ಕೊರೋನಾ ಯಾವುದೋ ಬಂದಿದೆ ಅಂದರೆ ಹೊರದೇಶದಿಂದ ಬಂದಿರೋದು. ಏರ್ಪೋರ್ಟ್ ಅಲರ್ಟ್ ಆಗಿ ಮಾಡಬೇಕು, ಮತ್ತು ರೈಲ್ವೆ ಸ್ಟೇಷನ್ ಅಲರ್ಟ್ ಮಾಡಬೇಕು, ಬಸ್ ಸ್ಟಾಪ್ ಅಲರ್ಟ್ ಮಾಡಬೇಕು. ಊರೊಳಗೆ ಕೊರೋನಾನ ಬಿಟ್ಕೊಬಿಟ್ಟು ಕೊರೋನಾ ಬಂದಿದೆ ಅಂದರೆ ಯಾರು ಜವಾಬ್ದಾರಿ? ಅದು ನೇರ ಹೊಣೆ ಸರ್ಕಾರ ಹಾಕ್ತಾರೆ. ಸರ್ಕಾರಕ್ಕೆ ನಾವೆಲ್ಲ ಆಯ್ಕೆ ಮಾಡಿ ಕಳಿಸಿರೋದು ಎಲ್ಲನೂ ಕಡಿವಾಣ ಹಾಕಬೇಕು, ನಮ್ಮ ಜನರಿಗೆ ಒಳ್ಳೇದು ಮಾಡಬೇಕಂತ. ಕೊರೋನಾ ಬಂದಿದೆ ಮಾಸ್ಕ್ ಹಾಕೊಂಡ್ರೆ ಏನು ಅರ್ಥ ಏನದು ಹೇಳಿ? ಈಗ ನಾವು ಊರಿಗೆ ಹೋಗ್ಬೇಕಾಯ್ತು, 10 ಜನ ಬುಕ್ ಮಾಡಿದ್ವಿ, ಚೆನ್ನೈಗೆ ಹೋಗ್ಬೇಕಾಯ್ತು, ಯಾವುದೋ ವಿಷಯಕ್ಕೆ ಎಲ್ಲರೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಷ್ಟು ಭಯ ಬಂದುಬಿಟ್ಟಿದೆ ಜನಕ್ಕೆ. ಈ ಭಯ ಮೀಡಿಯಾದವರು ನೀವು ಮೀಡಿಯಾ ಮುಖಾಂತರ ಭಯ ಪಡಿಸೋಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಅವ್ರಿಗೆ ಧೈರ್ಯ ತುಂಬಿಸೋ ಕೆಲಸ ಮಾಡಿ. ಕೊರೋನಾ ಬರುತ್ತೆ ಹೋಗುತ್ತೆ. ಲಾಸ್ಟ್ ಟೈಮ್ ಯಾರಿಗೂ ಜನರಿಗೆ ಏನು ಗೊತ್ತಾಗಿಲ್ಲ ಹೆಂಗೆ ಮಾಡ್ಬೇಕೇನಂತ, ಸುಮ್ಮನೆ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನಿಂದ ಇವತ್ತು ಎಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ. ಅದರಲ್ಲಿ ನಾನು ಒಬ್ಬ ಕೂಡ. 10, 15, 20, 30, 50 ಲಕ್ಷ ರೂಪಾಯಿ ಸಾಲ ಆಗಿ ಬಿಸ್ನೆಸ್ ಮಾಡಿ ಲಾಸ್ ಮಾಡಿ ಹೊರಗಡೆ ಬಂದಿದ್ದೀವಿ. ಇವತ್ತು ಸರ್ಕಾರ ಯಾರಿಗೂ ಏನು ಹೆಲ್ಪ್ ಮಾಡಿಲ್ಲ. ಸುಮ್ಮನೆ ಹೇಳಿ ಅವರವರು ಅನುಕೂಲಕ್ಕೆ ಅವ್ರು ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಅವ್ರಿಗೆ ಧೈರ್ಯ ತುಂಬಿಸೋ ಕೆಲಸ ಮಾಡಿ, ಅವ್ರಿಗೆ ಎದುರಿಸೋ ಕೆಲಸ ಮಾಡಬೇಡಿ. ಲಾಕ್ಡೌನು ಮಾಡಲೇ ಕೂಡ್ದು ಸರ್. ಯಾಕೆ ಸರ್ ಲಾಕ್ಡೌನ್ ಮಾಡಬೇಕು? ಲಾಕ್ಡೌನ್ ಮಾಡಿದ್ರೆ ನೇರ ಹೊಣೆ ಸರ್ಕಾರದವ್ರು ಹಾಕ್ತಾರೆ. ಲಾಕ್ಡೌನ್ ಮಾಡಲಿ. ಕುಟುಂಬಕ್ಕೆ ಏನೇನು ಬೇಕೋ, ಬಾಡಿಗೆ ಕಟ್ಟಬೇಕಾ, ಇನ್ನೊಂದು ಕಟ್ಟಬೇಕಾ, ಮತ್ತೊಂದು ಕೊಡಿ, ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಲಾಕ್ಡೌನ್ ಮಾಡಲಿ. ಇಲ್ಲಾಂದರೆ ಸಾಯಲಿ ಹೋಗ್ಲಿ ಮಾಡಲಿ, ಇಲ್ಲಾಂದರೆ ಬದುಕಿ ಸಾಯೋಕ್ಕಾಗಲ್ಲ ಇಲ್ಲಿಂದ. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಪ್ರಾರಂಭ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಏನು ಇವಾಗ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಆಗುತ್ತೆ, ಸಣ್ಣ ಪುಟ್ಟವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂತ ನನ್ನ ಐಡಿಯಾ, ನನ್ನ ಇದು. ಮುಂಚೆ ಥರ ಹೌದು ನೋಡಿದ್ದೀವಿ. ಲಾಕ್ಡೌನ್ ಆದರೆ ಹೇಗಿರುತ್ತೆ ಪರಿಸ್ಥಿತಿ? ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಏನು ಜಾಸ್ತಿನೇ ಆಗುತ್ತೆ. ಕೊರೋನಾ ಅಂದರೆ ಏನು? ಕೊರೋನಾ ಅಂದರೆ ಏನು, ನಮಗೇನು ಲಾಸ್ಟ್ ಟೈಮು ಏನು ಬಂದಿಲ್ಲ, ಟೆಸ್ಟ್ ಮಾಡಿಸಿದ್ವಿ, ನಾರ್ಮಲ್ ಆಗಿತ್ತು. ಈಗ ನಿಮ್ಮ ಪ್ರಕಾರ ಕೊರೋನಾ ಅಂದರೆ ಏನು, ಮತ್ತು ಕೊರೋನಾ ಈ ನವಂಬರ್ ಡಿಸೆಂಬರ್ ಮಾತ್ರ ಯಾಕೆ ಬರುತ್ತೆ? ನನಗೆ ಅದೇನು ಐಡಿಯಾ ಇಲ್ವಲ್ಲ. ಅಕಸ್ಮಾತ್ ಕೊರೋನಾಗೆ ಲಾಕ್ಡೌನ್ ಮಾಡ್ದೇನೆ ಸರ್ಕಾರ ಏನು ಪ್ರಿಕಾಷನ್ಗಳನ್ನ ತೊಗೊಬೇಕು? ಎಲ್ಲ ತಗೋಬೇಕು. ಮುಂಚೆ ಲಾಸ್ಟ್ ಟೈಮು ಮಾಡ್ದಂಗೆ ಆಕ್ಸಿಜನ್ನು, ಬೆಡ್ಡು, ಎಮರ್ಜೆನ್ಸಿ ಆಂಬುಲೆನ್ಸು ಇದೆಲ್ಲ ಸ್ವಲ್ಪ ಅನುಕೂಲವಾಗಿರಬೇಕು, ಇದ್ದರೆ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲಿ ಏನಾದ್ರು ಮದ್ದುಗಳನ್ನ ತೊಗೊತೀರಾ? ಮನೆ ಮದ್ದು ಅಂತ ಕಷಾಯ ಗಿಷಾಯ ತೊಗೊತೀವಿ. ಏನು ತೊಗೊತೀರಾ? ಜೀರಿಗೆದು, ಧನಿಯಾ, ಪುದೀನ ಸೂಪು ಅದೆಲ್ಲ ತೊಗೊತೀವಿ. ಕೊಡ್ತಾರೆ, ಮನೆಯಲ್ಲಿ ಮಾಡಿಕೊಡ್ತಾರೆ. ಏನು ಅನಿಸುತ್ತೆ ಅಂದರೆ ನ್ಯಾಚುರಲ್ ಸ್ವಲ್ಪ ಎಲ್ಲ ಕಡೆ ಬೇರೆ ದೇಶಗಳಲ್ಲಿ ಸ್ವಲ್ಪ ಆಗಿರುತ್ತೆ. ಇಲ್ಲಿ ಬಂದು ಹೋಗೋ ಜನ ಜಾಸ್ತಿ ಇಂಡಿಯಾಗೆ. ಸ್ವಲ್ಪ ಹತ್ರ 92 ನಿನ್ನೆ ಪ್ರಕಾರ 92 ಟೋಟಲ್ ಕೇಸಸ್ ರಿಪೋರ್ಟೆಡ್ ಇನ್ ಕರ್ನಾಟಕ. ಸೊ ಹಾಗಾಗಿ ಏನು ಅದರಲ್ಲಿ ಅಂತ ಹೇಳಿದ್ದಾರೆ, ಅದು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆಂದರೆ ಆ ನ್ಯೂಸ್ ನಮಗೆ ಬಂದಿಲ್ಲ. ಬಟ್ ಇದು ಒಳ್ಳೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಳೆ ಇದರಲ್ಲಿ ಎಷ್ಟು ಜನ ಯಾವ ಥರ ಆಯಿತು ಹೇಳಿ, ಇಡೀ ಪ್ರಪಂಚದಲ್ಲೇ ಅದು ದೊಡ್ಡ ಇದಾಗಿತ್ತು. ಇವಾಗ ಸ್ಲೋ ಆಗಿ ಮೆಡಿಕಲ್ ರೆವಲ್ಯೂಷನ್ ಇದೆ, ಎಲ್ಲ ಕೇರ್ ತಗೊಳ್ತಾ ಇದ್ದಾರೆ ಒಳ್ಳೆ ಡಾಕ್ಟರ್ಸು. ಇವಾಗ ಲಾಸ್ಟ್ ಥರ ಆಂಕ್ಷಿಯಸ್ ಆಗಿ ಏನು ಇರೋದು ಬೇಡ. ಸೊ ಗೌರ್ಮೆಂಟ್ ಇಸ್ ಟೇಕಿಂಗ್. ಜನ ಇನ್ನೂ ಕೇರ್ಲೆಸ್ ಆಗಿದ್ದಾರೆ ಅಂತ ಅನ್ಸಲ್ಬೇಕು. ಇವಾಗ ಅವೇರ್ನೆಸ್ ತುಂಬ ಇದೆ. ಇವಾಗ ಮೊದಲಿಂದ ಎಲ್ಲ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಇವನ್ ಮೆಡಿಸಿನ್ಸ್ ಶಕ್ತಿ ಅಂತ ಒಂದು ಯೋಜನೆನ ಬಿಟ್ಟು ಬಸ್ಗಳು ತುಂಬಿ ತುಳುಕಾಡ್ತಾ ಇದೆ. ಮಹಿಳೆಯರಿಗೆ ಕೊರೋನಾ ಬಂದರೆ ಅದು ಇಂಡೈರೆಕ್ಟಾಗಿ ಮಕ್ಕಳಿಗೆ ಬೇಗ ರೀಚ್ ಆಗೋ ಸಾಧ್ಯತೆಗಳಿದೆ. ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇದೆ. ಈ ಪ್ರಕಾರದಲ್ಲಿ ನಿಮ್ಮ ಯೋಚನೆ ಏನಿದೆ ಅಂತ? ಅದಕ್ಕೆಲ್ಲ ಡಾಕ್ಟರ್ಸ್ ಟೀಮ್ ಆಫ್ ಪೀಪಲ್ ಎಕ್ಸ್ಪರ್ಟ್ಸ್ ಎಲ್ಲ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಸರ್ಕಾರ ಏನು ಮಾಡೋಕೆ ಅವೇರ್ನೆಸ್ಸು ಈಗ ನಿಮ್ಮಂಥವ್ರು ಪ್ರೆಸ್ನವರು ಎಲ್ಲ ಅವೇರ್ನೆಸ್ ಜಾಸ್ತಿ ಸ್ಪ್ರೆಡ್ ಮಾಡಿದ್ರೆ ಅದರಿಂದ ಅನುಕೂಲ ಆಗುತ್ತೆ ಅಷ್ಟೇ. ದೇವ್ರ ದಯೆಯಿಂದ ಹಿಂಗೆ ಆಗಬಾರ್ದು. ನೋಡಿದ್ದೀವಿ. ಅಲ್ಲ ಲಾಕ್ಡೌನ್ ಅಕಸ್ಮಾತ್ ಆದರೆ ಹೇಗಿರುತ್ತೆ ಪರಿಸ್ಥಿತಿ ಅಂತ
ಏನೂ ಆಗೋದಿಲ್ಲ ಸರ್. ಅಕಸ್ಮಾತ್ ಆದರೆ ಅಕಸ್ಮಾತ್ ಅಂತ ನಾವು ಒಂದು ಸೈಂಟಿಫಿಕ್ ವರ್ಲ್ಡಲ್ಲಿ ವಾಟ್ ಈಸ್ ಹ್ಯಾಪನಿಂಗ್ ನೆಕ್ಸ್ಟ್ ಡೇ ಅಂತ ನಾವು ಹೇಳುವಾಗ ಮೌನ್ಗೆ ಹೋಗಿ ಬರುವಾಗ ಆ ಥರ ನಾವು ಇದೇ ಬರೋದಿಲ್ಲ. ಸೂಪರ್ ಫ್ಲೇಸ್ ಬೇಡಲೇ ಬೇಡ. ನಿಜ, ವಾಟ್ ಈಸ್ ನಿಜ, ಇಟ್ ವಿಲ್ ಹ್ಯಾಪನ್. ಕೊರೋನಾನ ಕಂಟ್ರೋಲ್ ಮಾಡೋದ್ರಲ್ಲಿ ಖಂಡಿತ ಕಂಟ್ರೋಲ್ ಆಗುತ್ತೆ. ಹೆಚ್ಚಿನ ಪಾತ್ರ ಸರ್ಕಾರದ್ದಿರುತ್ತಾ ಇಲ್ಲ ಸಾಮಾನ್ಯ ಜನತೆದಿರುತ್ತಾ? ಸರ್ಕಾರದ್ದಿರುತ್ತೆ, ಬಟ್ ಮೇನ್ ಪೀಪಲ್ ಶುಡ್ ಕೋಆಪ್ರೇಟ್. ಪೀಪಲ್ ಅವೇರ್ನೆಸ್ ಅಂತ ಹೇಳ್ತಾ ಇದೀನಲ್ಲ, ಪ್ರತಿಯೊಂದು ಪೀಪಲ್ ತಗೊಂಡು ತಾನೇ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಜನಗಳದ್ದು ರೆಸ್ಪಾನ್ಸಿಬಿಲಿಟಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.